ಸರ್ಕಾರಿ ಆಸ್ಪತ್ರೆಗಳ ಅಷ್ಟು ಶುಲ್ಕವನ್ನು ಅಷ್ಟು ಅಂದರೆ ಬಡವರಿಗೆ ಅಪ್ಲೈ ಆಗೋ ಶುಲ್ಕಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ರು. ಇದು ಬೆಂಗಳೂರಿನಲ್ಲನೂ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗಳ ಘೋಷಣೆಯಾಗಿದ್ದು ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಇಷ್ಟೆಲ್ಲ ಕೊಡ್ತೀವಿ, ನಾವು ಲೆಕ್ಕಾಚಾರ ಹಾಕಿದ್ದು ಎಷ್ಟು ದುಡ್ಡು ಬೇಕಾಗುತ್ತೆ, ಅಷ್ಟು ದುಡ್ಡು ಸರ್ಕಾರದ ಬಜೆಟ್ ಎಷ್ಟಿದೆ ಇತ್ಯಾದಿ ಲೆಕ್ಕ ಹಾಕಿದ್ದು. ಒಂದು ಡಿಬೇಟ್ನಲ್ಲಿ ನಾನು ಕೇಳಿದೆ, ಎಲ್ಲಿಂದ ತರ್ತೀರಿ ದುಡ್ಡು ಅಂತ. ಕಾಂಗ್ರೆಸ್ ವಕ್ತಾರರು, ಅವ್ರ ಹೆಸರು ಹೇಳೋದು ಬೇಡ, ಮತ್ತು ಕೇಳಿಸ್ಕೊತಾ ಇದ್ರೆ ಮುಜುಗರ ಆಗುತ್ತೆ. ಅವರು ಒಂದೇ ಮಾತು ಹೇಳಿದ್ರು, ಈಗಿರುವ BJP ಸರ್ಕಾರ 40% ತಿಂತಿದೆ ರೀ, ಅದೇ 40% ನಾವು ಬಡವರಿಗೆ ಕೊಟ್ಟು ಬಿಡ್ತೀವಿ, ಅಡಿಷ್ನಲ್ ಏನೂ ಖರ್ಚು ಬರೋದಿಲ್ಲ. ನಮಗೆ ಇದ್ರೂ ಇರ್ಬೋದಪ್ಪ ಅನ್ನಿಸ್ತು ನಮಗೆ. ಭ್ರಷ್ಟಾಚಾರದಲ್ಲಿ ಕಂಡವರ ಮನೆಯ ಖಜಾನೆ ಸೇರ್ಕೊಳ್ತಾ ಇರುವ ದುಡ್ಡಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತ ಕಾಂಗ್ರೆಸ್ ವಕ್ತಾರರು ಎದೆ ತಟ್ಕೊಂಡು ಹೇಳ್ತಾ ಇದ್ದರೆ ನಮಗೆ ಶಬಾಷ್ ಅನಿಸಿತ್ತವತ್ತು. ನೋಡಿದ್ರೆ ಇದು ಬಂದಾಗಿನಿಂದ ನೋಡಿ, ಪೆಟ್ರೋಲು ಡೀಸೆಲ್ಲು ₹3 ಪೆಟ್ರೋಲು, ₹3.5 ಡೀಸೆಲ್ಲು ಅಡಿಷ್ನಲ್ ಸ್ಟೇಟ್ ಗೌರ್ಮೆಂಟ್ನಿಂದ ಹಾಕಿದ್ದು. ಹಾಲಿನ ರೇಟ್ ಏನಾಗಿದೆ ನೋಡಿದ್ದೀರಿ. ನೀರಿನ ಬೆಲೆ ಅದು ಯಾರು ಏನು ಮಾಡಿದ್ರು ನಾವು ನೀರಿನ ಬೆಲೆ ಜಾಸ್ತಿ ಮಾಡೋರೆ ಅಂತ DK ಶಿವಕುಮಾರ್ ಹೇಳಿದ್ರು. ಬೇರೆಯವರಲ್ಲ, DK ಶಿವಕುಮಾರ್ ಹೇಳಿದ್ರು, ಜಾಸ್ತಿ ಮಾಡೋರೇ ನಾವು ನೀರಿನ ರೇಟು ಅಂತ. ಮುಂಚೆ ಆ ರೈತರಿಗೊಂದು ₹4,000 ಕಿಸಾನ್ ಸಮ್ಮಾನ್ನಲ್ಲಿ ರಾಜ್ಯ ಸರ್ಕಾರದ ಕೊಡುಗೆ ಅಂತ ಬರ್ತಿತ್ತು, ಅದಿಲ್ಲ. ಈಗ ರೈತರ ಮಕ್ಕಳಿಗೊಂದು ಸ್ಕಾಲರ್ಶಿಪ್ ಇತ್ತು, ಅದಿಲ್ಲ. ನೀವು ರಿಜಿಸ್ಟ್ರೇಷನ್ನು ಆಸ್ತಿ ಅದು ಇದು ರಿಜಿಸ್ಟ್ರೇಷನ್ ನೀವು ರೆಗ್ಯುಲರಾಗಿ ಓಡಾಡಲಿಕ್ಕಿಲ್ಲ. ಬಟ್ ಯಾರು ಏಜೆಂಟ್ರನ್ನ ಕೇಳಿ ನೋಡಿ ಎಷ್ಟೆಷ್ಟು ಇದ್ದದ್ದು ಏನೇನಾಗಿದೆ ಅಂತ. ಹಂಗೆ ಹಾಕ್ಕೊಂಡು ಕುಂತಿರುವಾಗ ಗೌರ್ಮೆಂಟ್ ಹಾಸ್ಪಿಟಲ್ನ ರೇಟ್ಗಳನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಹೇಳ್ತೀನಿ ನಿಮಗೆ. ರಕ್ತ ಪರೀಕ್ಷೆ ₹70 ಇದ್ದಿದ್ದು ₹120 ಆಯಿತು. ಇಬ್ಬರಿಗೆ ವಿಶೇಷ ವಾರ್ಡ್ ಅಂದರೆ ಟ್ವಿನ್ ಶೇರಿಂಗ್ ಇರಬೇಕಿತ್ತು, 750 ಇತ್ತು, ₹1,000 ಆಗಿದೆ. ಒಬ್ಬರಿಗೆ ಸ್ಪೆಷಲ್ ವಾರ್ಡು 750 ಇದ್ದಿದ್ದು $2,000 ಆಯಿತು. ಸ್ಪೆಷಲ್ ವಾರ್ಡು VIP 3,000 ಇದ್ದಿದ್ದು $3,000ನೇ ಇದೆ. ಇದನ್ನು ಜಾಸ್ತಿ ಮಾಡಿದರೆ ಅದು ಹೌದಾರು ಅನ್ಬೋದಪ್ಪ. ದುಡ್ಡಿದ್ದವರು ಶ್ರೀಮಂತರಾರು ಬರ್ತಾರದು, ಸರ್ಕಾರಿ ಆಸ್ಪತ್ರೆ ಏನೋ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆಯಂತೆ, ಅದು $3,000 ಇದ್ದಿದ್ದು $3,000ನೇ ಇರುತ್ತಂತೆ. ಜನರಲ್ ವಾರ್ಡ್ ₹15 ಇತ್ತು, ₹50. ದಿಸ್ ಈಸ್ ಮೋರ್ ದೆನ್ 3 ಟೈಮ್ಸ್. ಹೊರ ರೋಗಿ ನೋಂದಣಿ 10 ಇದ್ದಿದ್ದು 20 ಆಯಿತು. ಒಳ ರೋಗಿಗಳ ನೋಂದಣಿ ಇನ್ಪೇಷಂಟ್ 25 ಇದ್ದಿದ್ದು ₹50. ಒಳ ರೋಗಿಗೆ ಬೆಡ್ಡು ₹30 ಇದ್ದಿದ್ದು ₹50. ಡಯಟ್ ಕನ್ಸಲ್ಟನ್ಸಿ, ಕೌನ್ಸಿಲಿಂಗು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಪೇಷಂಟ್ಗಳಿಗೆ ಡಾಕ್ಟ್ರ್ ಮುಂಚೆ ಉಚಿತವಾಗಿ ಹೇಳ್ತಾ ಇದ್ರು. ನಿಮ್ಮ ರಿಪೋರ್ಟ್ ಹಿಂಗೆ ಹೇಳ್ತಾ ಇದ್ದಾವೆ, ಇಂಥದ್ದು ತಿನ್ನಿ ಇಂಥದ್ದು ತಿನ್ನಬೇಡಿ ಅಂತ. ಪಥ್ಯ ಹೇಳೋದು ಮುಂಚೆ ಫ್ರೀ ಇದ್ದದ್ದು ಈಗ ₹100 ಕೊಡಬೇಕು. ಮುಂಚೆ ಊಟ ಉಚಿತವಾಗಿತ್ತು, ಆಹಾರ ಶುಲ್ಕ, ಈಗ ₹50. ಇದು ಯಾವುದು ಬೇಡ, ಸತ್ತೋಗ್ಬಿಡೋಣ ಸುಖವಾಗಿ ಅಂದರೆ ಡೆತ್ ಸರ್ಟಿಫಿಕೇಟ್ಗೂ ಜಾಸ್ತಿ ಆಗಿದೆ. 250 ಇದ್ದದ್ದು ₹300. ಡಾಕ್ಟರ್ ಸರ್ಟಿಫಿಕೇಟ್ 250 ಇದ್ದದ್ದು $300. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಜಾಬ್ ಅಪ್ಲಿಕೇಶನ್ಗೆಲ್ಲ ಕೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ, 250 ಇದ್ದದ್ದು ₹300 ಆಯಿತು. ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರ 350 ಇದ್ದದ್ದು ₹500. ಗಾಯದ ಪ್ರಮಾಣ ಪತ್ರ, ಕೇಸ್ಗಳಿಗೆ ಬೇಕಾಗ್ತವೆ, ಗಾಯದ ಪ್ರಮಾಣ ಪತ್ರ 250 ಇದ್ದದ್ದು $300. ದಾಖಲಾತಿ ಶುಲ್ಕ ಜಾಸ್ತಿ ಆಗಿದೆ. ₹100 ಇದ್ದದ್ದು BPLಗೆ 120, APLಗೆ 140. ಹಿಂದಿನ ಶುಲ್ಕ ಲ್ಯಾಬ್ ಪರೀಕ್ಷೆಗೆ 300 ಇತ್ತು, ಈಗ BPLಗೆ 360, APLಗೆ 420. ಅನರ್ಹರಿಗೆ BPL ಕಾರ್ಡ್ ರದ್ದತಿ ಆಗ್ತಿದೆಯಲ್ಲ, ಇದು ಕೇವಲ ಅಕ್ಕಿ ರೇಷನ್ನು ಅದರದಷ್ಟೇ ಅಲ್ಲ. ಇಲ್ಲಿ ನೋಡಿ, ಲ್ಯಾಬ್ ಟೆಸ್ಟಿಗೆ ಮುಂಚೆ ಹೋದರೆ ₹300 ಕೊಡಬೇಕಿತ್ತು, ಈಗ BPL ಕಾರ್ಡ APL ಕಾರ್ಡ 360 BPL ಆದರೆ BPL ರದ್ದಾಗಿದೆಯಲ್ಲ, ಅವರು ಡೈರೆಕ್ಟಾಗಿ ₹420 ಕೊಡಬೇಕೀಗ, ಬಿತ್ತಿಲ್ಲ ₹60 ಎಕ್ಸ್ಟ್ರಾ. ಆಪರೇಷನ್ ಎಕ್ಸ್ರೇ ₹1,250 ಇತ್ತು, ಈಗ BPLಗೆ 1,500, APLಗೆ 1,750. ಡ್ರೆಸ್ಸಿಂಗು, ಗಾಯಕ್ಕೆ ಡ್ರೆಸ್ಸಿಂಗು ₹50 ಇದ್ದದ್ದು BPLಗೆ 60, APLಗೆ 70. ECG ಮುಂಚೆ ₹50 ಇತ್ತು, ಈಗ BPLಗೆ 60, APLಗೆ 70. ಆಕ್ಸಿಜನ್ ವೆಂಟಿಲೇಟ್ರು ಮುಂಚೆ 1800 ಇತ್ತು, ಈಗ 2160,
BPLಗೆ APLಗೆ 2520. POP ಫ್ರ್ಯಾಕ್ಚರ್ ಆದಾಗ ಹಾಕ್ತಾರೆ ಕೈಗೆ, 250 ರೂಪಾಯಿ ಇತ್ತು. ಈಗ BPLಗೆ 300, APLಗೆ 350. ಇದೇನು ಬಹಳ ಜಾಸ್ತಿ ಅಲ್ಲ, ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, ಹಿಂಗೆ ನಡೀತಿರ್ತಿದ್ದು ಅಂತಾರೆ. ಯಾರು? ನಮ್ಮ ಹೆಲ್ತ್ ಮಿನಿಸ್ಟ್ರು. ಮುಂಚಿನ ಸರ್ಕಾರಗಳೇನು ಮಾಡೇ ಇಲ್ವಾ? ಕನಿಷ್ಠ ಶುಲ್ಕ ಅಂತ ಏನಿರುತ್ತೆ ಅದನ್ನು ಮಾಡ್ತೀವಿ. ಇದನ್ನು ಗ್ಯಾರಂಟಿಗಾಗಿ ಪರಿಷ್ಕರಣೆ ಮಾಡಿಲ್ಲ. 2-3 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಹೆಚ್ಚಿಗೆ ಮಾಡ್ತಾ ಇರ್ತೀವಿ. ಈ ದುಡ್ಡು ಸರ್ಕಾರಕ್ಕೆ ಬರೋದಿಲ್ಲ, ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೋಗುತ್ತೆ ಅಂತ ಕೇಳಿಸ್ಕೊಳ್ಳಿ. ಪರಿಷ್ಕರಣೆ ಅಂತ ಹೇಳಿದ್ರೆ ಕೆಲವು ಯೂಸರ್ ಫೀಸ್ ಏನಿರ್ತದೆ ಅದು ಭಾಳ ವರ್ಷಗಳ ಹಿಂದೆ ತೀರ್ಮಾನ ಆಗಿರುವಂಥದ್ದು. ಅದನ್ನೇನಾದರೂ ನಾವು ಒಂದು ಕೆಲವು ಕಡೆ 10%, 20% ಈ ಥರ ಸ್ವಲ್ಪ, ಯಾಕಂದರೆ ಎಲ್ಲ ಆಗಿದ್ದು ಈಗ 10 ರೂಪಾಯಿ ಇರೋದನ್ನು 20 ರೂಪಾಯಿ ಮಾಡೋದು, 20 ರೂಪಾಯಿ ಇರೋದನ್ನು 50 ರೂಪಾಯಿ, 40 ರೂಪಾಯಿ. ಅದರಿಂದ ಆವಾಗಿನ ರೇಟ್ಗಳೇನಿತ್ತು ಇವಾಗಿನ ಒಂದು ರೇಟ್ಗೆ ಒಂದು ಹೋಲಿಕೆ ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಜನರಿಗೂ ಭಾರ ಅಂತ ಏನಲ್ಲ, ಆದರೆ ಒಂದು ಕನಿಷ್ಠ ಏನು ಯೂಸರ್ ಚಾರ್ಜಸ್ ಏನಿರ್ತದೆ ಅದು ಒಂದು ಮಿನಿಮಮ್ ಒಂದು ಜಾಸ್ತಿ ಅದು ಹೊರೆ ಆಗದೇ ಇರೋಂಥ ರೀತಿಯಲ್ಲೇ ಇರುವಂಥದ್ದು. ಅದರಿಂದ ನನಗೆ ಅನಿಸುತ್ತೆ ಇದೇನು ದೊಡ್ಡ ಏನು ವಿಷಯ ಏನಲ್ಲ. ನಾನು ನೋಡಿದೆ ಕೆಲವು ಕಡೆ ಇದೆಲ್ಲ ಇದು ಮತ್ತು ಇನ್ನೊಂದು ಏನಾಗಿದೆ, ಸರ್ಕಾರ ಏನೇ ಮಾಡಿದ್ರು ಇವತ್ತು ಗ್ಯಾರಂಟಿ ಸ್ಕೀಮಿಂದ ಮಾಡ್ತಾ ಇದ್ದಾರೆ. ಇದು ನನಗೇನು ಅರ್ಥನೇ ಆಗೋದಿಲ್ಲ. ನಾವೇನು ಏನೇ ಮಾಡಿದ್ರು ಇವತ್ತು ಗ್ಯಾರಂಟಿ ಸ್ಕೀಮಿಂದ ದುಡ್ಡಿಲ್ಲ ಅದಕ್ಕೆ ಮಾಡ್ತದೆ. ಪರಿಷ್ಕರಣೆ ಹಿಂದೆ ಎಲ್ಲ ನೀವು ವಾಟರ್ ಬಿಲ್ಗಳೆಲ್ಲ ಹೆಚ್ಚು ಮಾಡಿಲ್ವ, ವಾಟರ್ ರೇಟ್ ಹೆಚ್ಚು ಮಾಡಿಲ್ವಾ, ಕರೆಂಟ್ ರೇಟ್ ಹೆಚ್ಚು ಮಾಡಿಲ್ವಾ? ನೋಡಿ, ಇದೆಲ್ಲ ಪರಿಷ್ಕರಣೆ. ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ. ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ, AR ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ, ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿ. ಈ ಆಸ್ಪತ್ರೆಗೆ ಹೋಗುತ್ತೆ ಅನ್ನೋ ಮಿತ್ ಒಂದು ಸಲ ಬರ್ಸ್ಟ್ ಮಾಡ್ತೀವಿ. ಅದೊಂದು ಡಾಕ್ಯುಮೆಂಟ್ ಇದೆ, ಅದು ಬರುತ್ತೆ, ಆ ಟೈಮು ಬರುತ್ತೆ. ಏನು ದೊಡ್ಡ ಅದೇನು ಭಾಳ ಏನು ಜಾಸ್ತಿ ಮಾಡಿಲ್ಲ ಅಂತಾರೆ ಆರೋಗ್ಯ ಸಚಿವರು. ನಿಮಗೆ ಭಾಳ ಜಾಸ್ತಿ ಅಲ್ಲ. ಅಶೋಕ್ ವಿಪಕ್ಷ ನಾಯಕರು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟರು. ನಮ್ಮ ಕಾಲದಲ್ಲಿ ಕೊರೋನಾ ಬಂತು, ಆವಾಗಲೇ ನಾವು ಯಾವ ಬೆಲೆಯನ್ನು ಜಾಸ್ತಿ ಮಾಡಲಿಲ್ಲ, ಸರ್ಕಾರಕ್ಕೆ ಆದಾಯ ಕಡಿಮೆ ಆಗಿತ್ತು. ಈ ಸರ್ಕಾರ ಬಡವರ ಪರ ಅಂತೇಳಿ ಪೆಟ್ರೋಲು, ಡೀಸೆಲ್ಲು, ಹಾಲು ಎಲ್ಲನೂ ಜಾಸ್ತಿ ಮಾಡಿಟ್ಟಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.